ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಸಂಬಂಧ ಕೂಡ ಏನಾದರೂ ಚರ್ಚೆಗಳು ನಡೆಯುತ್ತಾ? ಹೈಕಮಾಂಡ್ಗೆ ಈ ಬಗ್ಗೆ ಮನವರಿಕೆಯನ್ನ ಮಾಡಿ ಯಶಸ್ವಿ ಆಗ್ತಾರಾ ಸಿಎಂ ಸಿದ್ದು? ಸಿದ್ದು ಬೆನ್ನಿಗೆ ನಿಲ್ಲುವ ಭರವಸೆ ನೀಡುತ್ತಾ ಕೈ ಹೈಕಮಾಂಡ್? ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತಾ ಹೈಕಮಾಂಡ್ ಜೊತೆ? ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವರಿಕೆಯನ್ನ ಮಾಡ್ತಾರಾ? ಸಿದ್ದು ಬೆನ್ನಿಗೆ ನಿಲ್ಲುವ ಭರವಸೆಯನ್ನ ನೀಡುತ್ತಾ ಕೈ ಹೈಕಮಾಂಡ್? ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಶಾಸಕರನ್ನ ಕೂಡ ರಾಷ್ಟ್ರಪತಿ ಭವನಕ್ಕೆ ಕರ್ಕೊಂಡೋಗಿ ಪರೇಡ್ ನಡೆಸಬೇಕು ಅಂತ ಕೂಡ ಚಿಂತನೆಯನ್ನ ಮಾಡಿದ್ದಾರೆ. ಮೊನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಎಲ್ಲ ಶಾಸಕರು ನನ್ನ ಬೆನ್ನಿಗೆ ಇದ್ದಾರೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ. 135 ಶಾಸಕರು ಕೂಡ ನನ್ನ ಬೆನ್ನಿಗೆ ನಿಂತಿದ್ದಾರೆ. 135 ಶಾಸಕರು ಕೂಡ ನನ್ನ ಜೊತೆ ದೆಹಲಿಗೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪರೇಡ್ ಅನ್ನು ನಡೆಸಿ ರಾಜ್ಯಪಾಲರ ವಿರುದ್ಧ ದೂರನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ಮುಡಾ ಹಗರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತೇಳಿ ಹೈಕಮಾಂಡ್ ಗಮನ ಸೆಳೆಯುವಂತ ಪ್ರಯತ್ನವನ್ನ ಸಿಎಂ ಮಾಡ್ತಿದ್ದಾರಾ? ಸಿಎಂ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ತರ್ತಾರ? ರಾಷ್ಟ್ರ ರಾಜಕೀಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುವಂತೆ ಸಿಎಂ ಪ್ರಬಲವಾಗಿ ಈ ವಿಚಾರವನ್ನ ದೆಹಲಿ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸಿದ್ದು ಬೆನ್ನಿಗೆ ನಿಲ್ಲುವ ಭರವಸೆಯನ್ನ ಹಾಗಾದ್ರೆ ಹೈಕಮಾಂಡ್ ಕೊಡುತ್ತಾ? ಸಿದ್ದರಾಮಯ್ಯನವರ ಈ ಎಲ್ಲ ಪ್ಲಾನ್ಗಳಿಗೆ ಹೈಕಮಾಂಡ್ ಅಸ್ತು ಅನ್ನುತ್ತಾ? ಹೈಕಮಾಂಡ್ ನಡೆ ಈಗ ನಿಗೂಢ, ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಮುಂದೆ ಈಗ ರಾಷ್ಟ್ರಪತಿ ಭವನಕ್ಕೂ ಹೋಗಿ ರಾಜ್ಯಪಾಲರ ವಿರುದ್ಧ ದೂರು ಕೊಡುವಂತ ನಿರ್ಣಯಕ್ಕೆ ಒಪ್ಪಿಗೆಯನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ಸಿದ್ದರಾಮಯ್ಯ ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಮುಡಾ ಹಗರಣದ ಆರೋಪದ ಬಗ್ಗೆ ಇವತ್ತು ಹೈಕಮಾಂಡ್ ಜೊತೆ ಸಮಾಲೋಚನೆ ನಡೆಸಿ ಮನವರಿಕೆ ಮಾಡಿ ಮುಂದಿನ ಹೋರಾಟಕ್ಕೆ ಹೈಕಮಾಂಡ್ ಬೆಂಬಲವನ್ನ ಕೇಳ್ತಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತುಕೊಳ್ಳುತ್ತಾ ಈ ಪ್ರಕರಣದಲ್ಲಿ? ದೆಹಲಿ ಭೇಟಿಯ ಬಳಿಕವೇ ವಾಸ್ತವ ಚಿತ್ರಣ ಏನನ್ನೋದು ಗೊತ್ತಾಗಲಿದೆ. ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ನಾಯಕರ ಈ ನಡೆ. ಸಿದ್ದರಾಮಯ್ಯಗೆ ಹೈಕಮಾಂಡ್ ಭರವಸೆಯನ್ನು ನೀಡುತ್ತಾ? ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರ ಜೊತೆ ನಿಂತ್ಕೊಳ್ಳುತ್ತಾ? ಸಿದ್ದರಾಮಯ್ಯರು ಈಗಾಗಲೇ ಹೋರಾಟದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಸದ್ದು ಮಾಡ್ತಾ ಇದ್ದು, ರಾಜ್ಯದಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ನಡುವೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಭೇಟಿ ಕೊಟ್ಟಿದ್ದು, ಒಂದು ಕಡೆ 28ನೇ ತಾರೀಕುವರೆಗೂ ಕೂಡ ಸದ್ಯ ಸಿದ್ದರಾಮಯ್ಯನವರಿಗೆ ರಿಲೀಫ್ ಇದೆ. ಈ ಪ್ರಕರಣದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಮನವರಿಕೆ ಮಾಡ್ತಾರೆ. ಅದರ ಜೊತೆಗೆ ಪಕ್ಷದ ಹೋರಾಟದ ಬಗ್ಗೆ ಮನವರಿಕೆ ಮಾಡ್ತಾರೆ. ಶಾಸಕರ ಬೆಂಬಲದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ರಾಷ್ಟ್ರಪತಿಗಳ ಕಚೇರಿಗೆ ಹೋಗಿ
ರಾಜ್ಯಪಾಲರ ವಿರುದ್ಧ ದೂರು ಕೊಡುವ ಬಗ್ಗೆ ಕೂಡ ಸಮಾಲೋಚನೆ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಈ ಪ್ರಯತ್ನ ಯಶಸ್ವಿಯಾಗುತ್ತಾ, ಸಿದ್ದು ಬೆನ್ನಿಗೆ ನಿಲ್ಲುವಂತ ಭರವಸೆಯನ್ನು ಕೊಡುತ್ತಾ ಕೈ ಹೈಕಮಾಂಡ್, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇಂದು ಸಂಜೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ವಿಚಾರದಲ್ಲಿ ಸೋನಿಯಾ ಭಿನ್ನ ರಾಗವನ್ನ ಎತ್ತುವ ಸಾಧ್ಯತೆ ಇದೆಯಾ? ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಸಿದ್ದು ಪರ ನಿಲ್ಲುವ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳಿದೆ. ನಾಳೆ ಮತ್ತೆ ಕಾನೂನು ತಜ್ಞರೊಂದಿಗೆ ಸೋನಿಯಾ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಸೋನಿಯಾ ಗಾಂಧಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ? ಇವತ್ತು ಸಿದ್ದರಾಮಯ್ಯನವರ ವಿಚಾರಗಳು ಏನಿದೆ ಅನ್ನೋದನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ತಿಳ್ಕೊಳ್ತಾರೆ. ಅದಾದ ಮೇಲೆ ಮುಂದಿನ ನಿರ್ಧಾರ ಹೈಕಮಾಂಡ್ ಏನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಹೈಕಮಾಂಡ್ ಪ್ರತ್ಯೇಕವಾಗಿ ಚಿಂತನೆಯನ್ನು ನಡೆಸಲಿದೆ. ಸುಮ್ಮನೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಅವರೇ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರ ವಕಾಲತ್ತನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಕಪಿಲ್ ಸಿಬಲ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕಾಲತ್ತು ವಹಿಸಿಕೊಂಡಿದ್ದಾರೆ. ಇಬ್ಬರು ಹಿರಿಯ ವಕೀಲರು ಸಿಎಂ ಪರವಾಗಿ ನಿಂತ್ಕೊಳ್ಳೋದಕ್ಕೆ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈ ಇಬ್ಬರು ನಾಯಕರು ಕೂಡ ಹೈಕಮಾಂಡ್ಗೆ ತುಂಬಾ ಹತ್ತಿರದವರು. ಕೈ ಹೈಕಮಾಂಡ್ ಜೊತೆ ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಸಾಕಷ್ಟು ವಿಚಾರಗಳಲ್ಲಿ ಜೊತೆಗೆ ನಿಂತವರು. ಹೀಗಾಗಿ ಹೈಕಮಾಂಡ್ಗೆ ಬಹಳ ಹತ್ತಿರ ಇರತಕ್ಕಂಥ ಲಾಯರ್ಗಳೇ ಈಗ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಈಗಾಗಲೇ ಗೊತ್ತಿರುತ್ತೆ ಈ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ, ಏನಾಗುತ್ತೆ, ಸಿದ್ದರಾಮಯ್ಯನವ್ರಿಗೆ ನ್ಯಾಯಾಲಯದಲ್ಲಿ ಜಯ ಸಿಗುತ್ತಾ ಅಥವಾ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗುತ್ತಾ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ನ್ಯಾಯಾಲಯ ನಿಂತ್ಕೊಂಡ್ರೆ ಮುಂದೇನು ಮಾಡ್ಬೋದು? ಇನ್ ಕೇಸಲ್ಲಿ ಮುಜುಗರ ಆದರೆ ಪಕ್ಷದ ಹಿತದೃಷ್ಟಿಯಲ್ಲಿ ಏನೆಲ್ಲ ಕ್ರಮಗಳು ಕೈಗೊಳ್ಳಬಹುದು, ಈ ಎಲ್ಲ ವಿಚಾರಗಳ ಸಂಬಂಧ ಹೈಕಮಾಂಡ್ ಜೊತೆ ಹಿರಿಯ ವಕೀಲರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ.